ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ರಸಿಕರ ರಾಜ, ಕನ್ನಡ ಕಂಠೀರವ, ಕಾಳಿದಾಸ ಅವ್ರನ್ನ ನೆನೆಸ್ಕೊಳ್ದಿರೋ, ಯಾಕೆಂದರೆ ಕನ್ನಡ ಸಿನಿಮಾ ಅಂತ ನಮ್ಮ ಇಂಡಸ್ಟ್ರಿಗೆ ಬಂದಾಗ ಮೊದಲನೇ ದೇವರು ಪೂಜೆ ಮಾಡೋದು ಅಂದರೆ ಅವರನ್ನೇ ನಾವೆಲ್ಲರೂ. ಸೊ ಹಾಗಾಗಿ ಅವ್ರನ್ನ ನೆನೆಯುತ್ತಾ, ಪುನೀತ್ ರಾಜ್ಕುಮಾರ್ ಸರ್ನ ನೆನೆಯುತ್ತಾ, ಅಮ್ಮ ಎಲ್ಲರಿಗೂ ಒಳ್ಳೇದಾಗಲಪ್ಪ, ಎಲ್ರಿಗೂ ಒಳ್ಳೇದಾಗಲಿ, ಅಷ್ಟೇ, ಎಲ್ರಿಗೂ ಒಳ್ಳೇದಾಗಲಿ, ಯಾರು ತೊಂದರೆ ಇರಬೇಡ, ಎಲ್ಲ ನಗ್ನಗ್ತಾ ಇರಲಿ, ಇಷ್ಟೇ. ಎಲ್ಲ ಯಾವಾಗಲೂ ಕೇಳೋದು ಇಷ್ಟೇ, ಎಲ್ರಿಗೂ ಒಳ್ಳೇದು ಬಯಸೋಣ, ಎಲ್ರಿಗೂ ಒಳ್ಳೇದು ಅರಿಸೋಣ, ಯಾವಾಗಲೂ ಒಳ್ಳೇದಾಗಲಿ ಅಂತ ಕೇಳೋಣ. ಯಾಕೆಂದರೆ ಕಲಾವಿದರು ನಾವು ಈ ಸ್ಥಿತಿಗೆ ಬರೋದಕ್ಕೆ ನಾನಾಗ್ಬೋದು, ಇವಾಗ ರಚಿತಾರಾಮ್ ಇದ್ದಾರೆ, ನಮ್ಮ ಮಿತ್ರ ಇದ್ದಾರೆ, ಇನ್ನಷ್ಟು ಕಲಾವಿದರು, ನಮ್ಮ ಹೊಸ ಹುಡುಗ ಶಶಿರ್ ಇದ್ದಾರೆ, ಇನ್ನೊಂದಷ್ಟು ಕಲಾವಿದರಿದ್ದಾರೆ. ನೀವೆಲ್ಲ ಕಂಡಂಗೆ ನಾವು ತುಂಬ ನಿಮ್ಮ ಕಣ್ಣಿಗೆ ತುಂಬ ಸಂತೋಷವಾಗಿ ಕಾಣ್ತಿರ್ತೀವಿ, ಅಷ್ಟೇ ನೋವಲ್ಲಿ ಬಂದಿರ್ತೀವಿ ಯಾವಾಗಲೂ. ಅದನ್ನೆಲ್ಲ ನುಗ್ಗಿ ನಿಮ್ಮನ್ನು ನೋಡಿ ಖುಷಿ ಪಡೋಣ ಅಂದಾಗ ಸ್ಟೇಜ್ ಮೇಲೆ ಮಾತುಗಳು ಬರೋಲ್ಲ ನಮಗೆ, ಏನು ರಚಿತಾ? ಸೊ ಹಂಗಾಗಿ ನಾವು ಹೇಳೋದೊಂದೇ, ಯಾವ ಕಲಾವಿದ್ರಿಗೂ ಏನೂ ಆಗೋದು ಬೇಡ, ಎಲ್ಲರ ಮನೆ ಸಂತೋಷವಾಗಿರಲಿ, ಎಲ್ಲರೂ ಖುಷಿಯಾಗಿರಲಿ. ಇಲ್ಲಿ ನನ್ನ ಜಡೇಶ್ ಆ್ಯಕ್ಚುಲಿ ನನಗೆ ನಿರ್ದೇಶಕ ಅನ್ನೋಕ್ಕಿಂತ ಹೆಚ್ಚಾಗಿ ನನಗೆ ಒಬ್ಬ ತಮ್ಮ ಅನ್ಬೋದು, ಒಬ್ಬ ಮೊಂಡಾಟ ಮಾಡುವಂಥ ಒಬ್ಬ ತಮ್ಮ, ಅಂದರೆ ಕೆಲಸಕ್ಕೆ ಮೊಂಡುಗಳು ಒಬ್ಬ ತಮ್ಮನ ಸ್ಥಾನನ ನಾನು ಜಡೇಶ್ಗೆ ಕೊಡ್ತೀನಿ. ಯಾಕೆಂದರೆ ಮಾತಾಡೋದು ಇನ್ನೂ ತುಂಬ ಇದೆ. ಇದು ಖಂಡಿತವಾಗ್ಲೂ ಈ ಹಬ್ಬದ ದಿವಸ ನಾನು ಹೇಳ್ತಾ ಇದ್ದೀನಿ, ನಾನೊಬ್ಬ ಕಲಾವಿದನಾಗಿ, ಒಬ್ಬ ನಿರ್ದೇಶಕನ ಮತ್ತು ತುಂಬ ವಿಚಾರ ಇರುವಂಥ, ಕೊನೆಯವರೆಗೂ ನಿಲ್ಲುವಂಥ, ಜ್ಞಾಪಕದಲ್ಲಿರುವಂಥ ಒಂದು ದೊಡ್ಡ ಸಿನಿಮಾ, ಒಂದು ಮೈಲಿಗಲ್ಲಾಗತ್ತೆ ಇದು ಲ್ಯಾಂಡ್ ಲಾರ್ಡ್. ಯಾಕಂದರೆ ಪ್ರತಿಯೊಬ್ಬನಿಗೂ ಬದುಕೋಕ್ಕೆ ಅರ್ಹತೆ ಇದೆ, ಸಮಾನತೆ ಬೇಕು ಅನ್ನೋದೇ ಆದರೆ ಅವ್ರ ಲ್ಯಾಂಡ್ ಲಾರ್ಡ್ ನೋಡಲೇಬೇಕು, ಯಾವುದೇ ಕಾರಣಕ್ಕೂ ಅದನ್ನು ಮರೆಯೋ ಆಗಿಲ್ಲ. ಹಂಗಾಗಿ ಈ ಜಾಗನ ತುಂಬಿಕೊಳ್ಳೋಕ್ಕೆ ಇಷ್ಟು ಜನ ನಾವು ಸೇರೋದಕ್ಕೆ ಇಲ್ಲಿ ಒಂದು ನಿರ್ಮಾಪಕರು, ಇನ್ನೊಂದು ನಿರ್ದೇಶಕರು ಹೋಗಿ ಹಗಲು ರಾತ್ರಿ ನಿರ್ದೇಶಕರಿಗೆ ಒಬ್ಬ ಜಡೇಶ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನನಗೆ ಗೊತ್ತು, ನಿರ್ದೇಶಕರಿಗೆ ಆಮೇಲೆ ನಿರ್ಮಾಪಕರಿಗೆ ಆಮೇಲೆ ಗೊತ್ತಾಯಿತು. ಬಟ್ ಆ ಕತೆ ಮಾಡಿದಾಗ, ಓಡಾಡಿದಾಗ, ತಂಡ ಕಟ್ಟಿದಾಗ, ಆ ನೊಂದಾಗ, ಹತ್ತಾಗ ನಾವು ನೋಡಿರ್ತೀವಿ ಎಲ್ಲನೂ. ಅದಕ್ಕೆ ಆಶೀರ್ವಾದ ಮಾತಾಡಿದವರು ಸತ್ಯಪ್ರಕಾಶ್ ಮತ್ತು ನಮ್ಮ ಸೂರಜ್ ಅವರು. ನಾನು ಹಂಗಾಗಿ ನಿಮ್ಮ ಮನೆ ತಣ್ಣಗಿರ್ಲಪ್ಪ, ಒಂದು ಒಳ್ಳೆ ಸಿನಿಮಾ ಕೊಡ್ತಾ ಇದ್ದೀರಾ, ಇದಕ್ಕಿಂತ ಇನ್ನೇನು ಹೇಳೋಕ್ಕಾಗತ್ತೆ ನಾವು. ರಚಿತಾರಾಮ್ ಅವ್ರಿಗೆ ನಾನೇನು ಹೇಳಲಿ, ನಾನು ರಚಿತಾರಾಮ್ ಯಾವಾಗ ಆ್ಯಕ್ಟ್ ಮಾಡೋವಾಗ್ಲೂ ರಚಿತಾರಾಮ್ ಅವರು ನಾವು ಒಂದೇ ಏರಿಯಾ ಅವರು. ಇರಮ್ಮ ನಿಮಿಷ, ನಾನು ರಚಿತಾರಾಮ್ ಅವರು ಒಂದೇ ಏರಿಯಾದವರು. ಸೊ ಹಂಗಾಗಿ ನಾನು ಯಾವಾಗಲೂ ಹೇಳ್ತೀನಿ, ಅಮ್ಮ ಕಂದ ನನ್ನ ಜೊತೆ ಆ್ಯಕ್ಟ್ ಮಾಡೋದು ನನಗೇನು ಅನ್ಸೋದಿಲ್ಲ ಕಣಪ್ಪ. ರಚಿತಾರಾಮು ಅದು ಹೇಳ್ತಾರೆ, ನನಗೂ ಏನು ಫೀಲ್ ಆಗಲ್ಲಪ್ಪ, ಆ್ಯಕ್ಟ್ ಮಾಡೋಣ ಅಂತ. ಸೊ ಹಂಗಾಗಿ ಈ ಚಿಕ್ಕ ಮಕ್ಕಳು ಈ ಆಟ ಆಡ್ತಾರೆ ಗೊತ್ತು, ಆ ಥರದ್ದು ಒಂದು ಫೀಲಿಂಗ್ಸಲ್ಲೇ ಇರ್ತೀವಿ. ಆಯ್ತಾರೆ ಅವರಾಗಲಿ ನನ್ನ ವೈಫ್ ಕ್ಯಾರೆಕ್ಟರ್ ಅಂತ ಇಲ್ಲ, ಅಥವಾ ನಾನಾಗಲಿ ಯಾಕೆ ಪತಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅಂತಲೂ ಇಲ್ಲ. ತುಂಬ ಒಂದು ಸಲಿಗೆ, ಅಂದರೆ ಒಂದು ತುಂಬ ಚಿಕ್ಕ ವಯಸ್ಸಿಂದ ಬೆಳೆದಂಥ ಒಂದು ಸಲಿಗೆ ಇದರಲ್ಲಿ ಮಾಡೋಂಥ ಪಾತ್ರಗಳು ಮಾಡ್ತೀವಿ. ಯಾಕೆಂದರೆ ಒಂದೇ ಏರಿಯಲ್ಲಿ ಒಬ್ರಿಗೊಬ್ರು ಓಡಾಡ್ತಿದ್ದು ನೋಡ್ತಿದ್ದು ಎಲ್ಲ ನನಗೆ ನೋಡಿ ಖುಷಿ. ಆಮೇಲೆ ನೀವಿವತ್ತು ಪರಭಾಷೆಯಲ್ಲಿ ಹೋಗಿ ಮಾಡಿರೋದು ಸಂತೋಷ ಇದೆ. ದೇವರು ಒಳ್ಳೇದು ಮಾಡಲಿ ನಿಮಗೆ. ಉಮಾಶ್ರೀ ಅಮ್ಮನ ಬಗ್ಗೆ ನಾವು ಹೇಳದೇ ಇದ್ದರೆ ಅದು ನಮಗೆ ಶಾಪನೂ ಆಗುತ್ತೆ ಇವತ್ತು. ಯಾಕೆಂದರೆ ಕನ್ನಡದ ಹಬ್ಬದ ದಿನ ಕನ್ನಡದಲ್ಲಿ ಹುಟ್ಟಿರುವಂಥ ಪ್ರಚಂಡ ಕಲಾವಿದರಲ್ಲಿ ಒಬ್ಬರಾದ ಉಮಾಶ್ರೀ ಅಮ್ಮ ನನ್ನ ಎತ್ತ ತಾಯಿಗೆ, ಅಂದರೆ ನಮ್ಮಮ್ಮನಿಗೆ ಮಾತು ಕಡಿಮೆ, ಅವರು ಬರ್ತಿರಲಿಲ್ಲ. ಅಕಸ್ಮಾತ್ ಮಾತು ಬಂದಿದ್ರೆ ಅದು ಉಮಾಶ್ರೀ ಅಮ್ಮನ ಥರನೇ ಇರೋರು ಗ್ಯಾರಂಟಿ ನಮ್ಮ. ಸೊ ಹಂಗಾಗಿ ನನ್ನ ಅಮ್ಮನ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ ಯಾವಾಗಲೂ ಆ್ಯಕ್ಟ್ ಮಾಡ್ತೀನಿ. ಯಾಕೆಂದರೆ ನಾವು ಇಷ್ಟು ಜನ ಕಲಾವಿದರು ಏನು ಹೊಡೆದಾಡಿದ್ದೀವಲ್ಲ, ಎಲ್ಲರೂ ನೀವುಳಿಸಿ ಬಿಸಾಕ್ಬಿಡ್ತಾರೆ ಒಂದು ಓಪನಿಂಗ್ ಸೀನಲ್ಲಿ. ಅದು ಜಡೇಶ್ಗೆ ನಾನು ಥ್ಯಾಂಕ್ಸ್ ಹೇಳೋಕೆ, ಅದೇನು ನಾನು ಏನು ಸೀನ್ ಹೇಳಲ್ಲ, ನಾವು ಇಷ್ಟು ಜನ ಏನು ಕಿತ್ತಾಡಿದ್ದೀವಿ, ಇಷ್ಟು ಕಲಾವಿದರು, ಇಷ್ಟು ತಂತ್ರಜ್ಞರು ನಾವೆಲ್ಲ ಮಾಡಿದ್ದೀವಲ್ಲ,
ಒಂದೇ ಒಂದು ಸೀನಲ್ಲಿ ನುಂಗಿ ನೀರು ಕುಡಿದು ಹಂಗೆ ಸೀದಾ ಹೋಗ್ತಾ ಇರ್ತಾರೆ. ಅದೊಂದು ಸೀನು ನೋಡೋರ ಮನಸ್ಸು ಮೈಯೆಲ್ಲ ಜುಮ್ ಅಂದೇಳಿ ನನ್ನ ಹೆಸರು ಬದಲಾಯಿಸ್ಕೋತೀನಿ ಮತ್ತು ಹಂಗೆ ಮಾಡಿದ್ದಾರೆ ಆ ಒಂದು ಸೀನ್ನ. ನನಗೆ ಅವರು ತಾಯಿ ಮಾಡ್ತಾರೆ ಅಂದರೆ ನನಗಷ್ಟು ಇಷ್ಟ. ನಾನು ನನ್ನ ತಾಯಿ ಜೊತೆನೇ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅನ್ನೋಷ್ಟು ಇಷ್ಟ. ಯಾಕಂದರೆ ನಟನೆಯಲ್ಲಿ ಅವರೆಲ್ಲ ರಕ್ತ ಬೀಜಾಸುರರು ಇರ್ತಾರೆ. ರಕ್ತ ಬೀಜಾಸುರರು ಒಂದು ತೊಟ್ಟು ನಾನು ಹರಿಸಿದ್ರೆ ನೀನು ಹರಿಸು, ನಾನು 100 ತೊಟ್ಟು ಹರಿಸ್ತೀನಿ ಅಂತಾರೆ. ಅಷ್ಟು ಕಷ್ಟ ಅವ್ರ ಮುಂದೆ ಪರ್ಫಾರ್ಮ್ ಮಾಡೋದು. ಅಂಥ ಶ್ರೇಷ್ಠವಾದ ನಟರಲ್ಲಿ ಅವರೊಬ್ಬರು ಕೂಡ. ಮತ್ತು ನನಗೆ ಇನ್ನೊಂದು ತಾಯಿ ಕೂಡ ಅವರು. ಯಾವಾಗಲೂ ನಾನು ಮಾಸ್ತಿ ಅದೇ ಹೇಳ್ತಾ ಇರ್ತೀವಿ, ಅಮ್ಮಂತರ ಮಾಡಬೇಕು, ಏನು ಮಾಡ್ತಾರ ಅಮ್ಮ ಬಾಬಾ ಅಂತ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.